ಅವನ ವ್ಯವಹಾರಗಳು ಹೇಗಿರ್ತವೆ ಅನ್ನೋದನ್ನ ಹೇಳ್ತಾ ಅನೇಕ ಅಂಶಗಳನ್ನ ನಿರೂಪಣೆ ಮಾಡ್ತಾ ಬಂದ. ಮುಖ್ಯವಾಗಿ ಅವನಿಗೆ ಅವನ ಪ್ರಜ್ಞೆಯಲ್ಲಿ ಇರುವಂತಹ ಅಂದ್ರೆ ನಿರಾಕರಣ ಸ್ವಭಾವ ಏನಿರುತ್ತೆ ಅದು ತೀವ್ರವಾಗಿ ಜಗತ್ತಿನ ನಿರಾಕರಣೆ ಅಂತ ಅನ್ನೋದೇ ಇರುತ್ತೆ. ಅಂದ್ರೆ ಪ್ರಪಂಚ ಸತ್ಯ, ಇದು ದೇವರ ಕೊಡುಗೆ ಅಲ್ಲ, ಇದೊಂದು ಸುಳ್ಳಿನ ಕಂತೆ ಅಂತ ಹೇಳ್ತಿರ್ತಾನೆ. ಇದು ದೇವರಿಂದ ಇಲ್ಲಿ ಎಲ್ಲೂ ನೆಲೆಗೊಂಡದ್ದಲ್ಲ, ಇಂಥ ವಸ್ತುವೇ ಇಲ್ಲ, ಇದನ್ನ ನಿಯಮಿಸಬಲ್ಲಂತ ಒಬ್ಬ ಸರ್ವಶಕ್ತ ಅಂತ ಇರುವುದು ಅಸಾಧ್ಯ, ಮತ್ತು ಒಂದರ ಕ್ರಮದಿಂದ ಇನ್ನೊಂದು ಹುಟ್ಟಿತು, ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದನ್ನು ಒಪ್ಪುದಿಲ್ಲ. ಅವರ ಪ್ರಕಾರ ಏನು ಅಂದ್ರೆ ಇದೊಂದು ಆಸೆಗೆ, ಅವರವರ ಆಸೆಗೆ ಬೆಳೀತಾ ಹೋಗ್ತಾ ಇರುತ್ತಷ್ಟೇ, ಮಾಯಾ ಸೃಷ್ಟಿ ಅಂತ. ಇಂಥ ನಿಲುವನ್ನ ಯಾರು ನಿರಂತರವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಸಾಕ್ತಾ ಇರ್ತಾನೋ ಅವನು ವಿವೇಕವನ್ನ ಕಳ್ಕೊಂಡಿರ್ತಾನೆ. ಅವನನ್ನ ಅರಿವುಗೇಡಿ ಅಂತ ಹೇಳ್ಬೋದು. ಪ್ರಧಾನವಾಗಿ ಅವನಿಂದ ಸಮಸ್ಯೆ ಏನು ಅಂದ್ರೆ ಅವರು ಜನಾಂಗದ ನಾಶಕ್ಕೆ ಕಾರಣರಾಗ್ತಾರೆ. ಜನಾಂಗ ಮಾತ್ರ ಅಲ್ಲ, ಕೊನೆಗೆ ಇಡೀ ಜಗತ್ತಿಗೆನೆ ಅತ್ಯಂತ ಭಯಾನಕವಾದ ಸ್ಥಿತಿಯನ್ನು ಒಡ್ಡುತ್ತಾರೆ. ಇಡೀ ಜಗತ್ತನ್ನೇ ಭ್ರಮೆಯಲ್ಲಿ ಇಟ್ಟು ಬಿಡ್ತಾನೆ. ಇದರ ಜೊತೆಗೇನೆ ತಮ್ಮ ಆಸೆಗಳನ್ನ ಬೆನ್ನಟ್ತಾ ಹೋಗ್ತಾ ಅದು ತಣಿಯುವುದಿಲ್ಲ. ಆದ್ರಿಂದಾಗಿ ಮತ್ತೇನೇನೋ ಪೂಟಾಟಿಕೆಗಳನ್ನು ಮಾಡ್ತಾರೆ. ಸೊಕ್ಕಿದ್ರು ಕೂಡ ತಾವು ಸಹಜ, ಬಹಳ ಸರಳ ಅಂತ ತೋರಿಸಿಕೊಳ್ತಾರೆ. ಇವರ ನಡೆ ಅತ್ಯಂತ ಕೊಳಕಾಗಿರುತ್ತೆ, ಮಾನಸಿಕವಾಗಿಯೂ ದೈಹಿಕವಾಗಿಯೂ. ತಪ್ಪು ತಿಳುವಳಿಕೆಗಳನ್ನೇ ತಿಳ್ಕೊಂಡು ಜಗತ್ತಿಗೂ ಅದನ್ನೇ ಹಂಚುತ್ತಾ ನಾವು ಜಗತ್ತಿನ ಉದ್ಧಾರಕ್ಕಾಗಿ ಇದ್ದೇವೆ, ತಾತ್ಕಾಲಿಕವಾದ ಸಣ್ಣ ಪುಟ್ಟ ಲೋಪದೋಷಗಳನ್ನೇ ದೀರ್ಘಕಾಲಿಕವಾಗಿ ಬಾಳಿಸಬಹುದಾದ ಮಾತುಗಳಿಗೆ ಅವರು ಕೊಳ್ಳಿ ಇಡ್ತಾ ನ್ಯಾಯ, ಆಮೇಲೆ ಮುತುವರ್ಜಿ, ಕಾಳಜಿಗಳನ್ನ ತೋರಿಸುವ ನೆಪದಲ್ಲಿ ಕಾಳಜಿ ಸತ್ಯ ಇರುತ್ತೆ. ಅಂದ್ರೆ ಸತ್ಯ ಅಂದ್ರೆ ಹೇಳ್ತಾರೆ, ವಿಷಯ ಸತ್ಯ ಇರುತ್ತೆ, ಕಾಳಜಿ ಸುಳ್ಳಿರುತ್ತೆ. ಅರ್ಥ ಆಗಲ್ಲ ಜನಕ್ಕೆ. ತಮ್ಮ ಸಣ್ಣ ಎಜೆಂಡಾವನ್ನು ಹಿಡ್ಕೊಂಡು ಅತ್ಯಂತ ದೊಡ್ಡದಾದ ತಮ್ಮ ಗುರಿಯನ್ನ ಸಾಧಿಸ್ಲಿಕ್ಕೆ ಕಲ್ಲು ಹೊಡಿತಾ ಇರ್ತಾರೆ. ಅಂಶದಲ್ಲಿ ಎಲ್ಲ ಕಾಲದಲ್ಲೂ ಇರ್ತಾರೆ ಅನ್ನೋದಕ್ಕೆ ನನಗೆ ಈ ಯಾವ್ದದು ಅಗ್ರ ಪೂಜೆಯ ಪ್ರಸಂಗವೇ ಸಾಕ್ಷಿ. ಅಗ್ರ ಪೂಜೆಯ ಪ್ರಸಂಗದಲ್ಲಿ ಹೇಗೆ ಶಿಶುಪಾಲ ಎಲ್ಲರನ್ನೂ ತನ್ನೆಡೆಗೆ ಸೆಳೆಯುವುದಕ್ಕಾಗಿ ಅತ್ಯಂತ ಮಾರ್ಮಿಕವಾದ, ಎಲ್ಲರನ್ನೂ ಬೇಸ್ತು ಬೀಳಿಸುವ ರೀತಿಯ ಮಾತುಗಳನ್ನು ಆಡ್ತಾನೆ, ಅದು ಕೃಷ್ಣನು ಕೂಡ ನೆನಪಿಸ್ತಾ ಹೋಗ್ತಾನೆ. ಸಾಯುವ ತನಕವೂ ಚಿಂತೆಯಲ್ಲೇ ಇರ್ತಾರೆ, ಉಳಿದವರನ್ನು ಚಿತೆಗೇರಿಸಿ ಸಾಯಿಸುತ್ತಿರ್ತಾರೆ. ಕೇವಲ ಕೆಟ್ಟ ಚಟಗಳಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವವರಾಗಿರ್ತಾರೆ. ಲೈಫ್ ಅಂದ್ರೆ ಇಷ್ಟೇನೆ, ಏತಾವತಿತೆ ನಿಶ್ಚಿತ, ಇದು ನಾನು ಹೇಳಿದ್ದಲ್ಲ. ಲೈಫ್ ಅಂದ್ರೆ ಇಷ್ಟೇನೆ, ಏನಿಲ್ಲ ಇದರಲ್ಲಿ. ಹೋಗಿಸಿ, ಉಣ್ಣು, ತಿನ್ನು, ನಿನಗೆ ಸಿಗ್ಲಿಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಅವರ ತಲೆ ಕೆಡಿಸಿ ಆದ್ರೂ ನಿನ್ನ ಸ್ವಾರ್ಥವನ್ನು ಈಡೇರಿಸಿಕೋ, ಲೈಫ್ ಇಷ್ಟೇನೆ. ಆಶಾಪಾಶ ಶತೈರ್ಬದ್ಧ ಅಂತ ಮತ್ತೆ ನಿರೂಪಣೆ ಮಾಡಿದ್ದು, ಈ ಆಸೆಗಳು ಮುಕ್ತಾಯ ಆಗತ್ತಾ ಅಂದ್ರೆ ತೃಪ್ತಿ ಅನ್ನೋ ಶಬ್ದವೇ ಇವರಿಗೆ ಪರಿಚಯದಲ್ಲಿ ಇರುವುದಿಲ್ಲ. ಈ ಹುಚ್ಚುಚ್ಚು ಹಂಬಲ, ಆ ಹಂಬಲಗಳಿಗೆ ಅರ್ಥವೂ ಇರುವುದಿಲ್ಲ. ನೀವು ಈಗ ನೋಡುವಾಗ ಏನ್ರಿ ಇಂತಿಂತ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ಜೀವನದ ಯಾವ
ಗಳಿಗೂ ಆ ಆಸೆ ಅನ್ನೋದು ಅಗತ್ಯ ಇರುವುದಿಲ್ಲ, ಅಥವಾ ಅದರಿಂದ ಏನು ಅವನ ಆತ್ಮೋದ್ಧಾರವಾಗಲಿ ಇನ್ನೆಂಥದೂ ಇರುವುದಿಲ್ಲ. ಬರೀ ಈ ಏನಂತಾರೆ ಅದಕ್ಕೆ ಟಾಸ್ಕ್ ಕೊಡುದು ಅಂತ, ಬೇರೆ ಬೇರೆ ರೀತಿಯ ಕೆಲಸ ಮಾಡಿಸ್ಲಿಕ್ಕೆ ಹೇಳುದು. ಅದು ಗೇಮ್ನ ನೆಪದಲ್ಲಿ ಮಕ್ಕಳ ಹತ್ರ ಮಾಡೋದು ಇರ್ಬೋದು, ಪ್ರೈಸ್ ನ ಹೆಸರಲ್ಲಿ ದೊಡ್ಡವರ ಹತ್ರ ಮಾಡಿಸೋದು ಇರ್ಬೋದು. ಬಲೂನ್ ಮೇಲೆ ಬಲೂನು 25 ಇಟ್ಟ, ಸುಮ್ನೆ ಉದಾಹರಣೆಗೆ ಹೇಳಿದ್ದು. ಇನ್ನೂ ಇದಕ್ಕಿಂತ ಹುಚ್ಚುಚ್ಚಾದ ಆಸೆಗಳನ್ನೆಲ್ಲ ನಡೆಸುವುದಕ್ಕೋಸ್ಕರ ತಮ್ಮನ್ನೇ ಮಾರಿಕೊಳ್ತಾರೆ. ಯಾವುದಕ್ಕೋಸ್ಕರ ನಾವಿದ್ದೇವೆ ಅನ್ನೋದೇ ಗೊತ್ತಿಲ್ಲ. ಹೇಳಲಿಕ್ಕೆ ದೇಶದ ಹೆಸರು ಹೇಳ್ತಿರ್ತಾರೆ, ಯಾವ ಟೀಮು ಗೊತ್ತಿಲ್ಲ, ಮಾರಾಟ ಆದ ಟೀಮ್ ಅಲ್ಲಿ ಹೋಗಿ ಆಡ್ಬೇಕು, ಅದರ ಹೆಸರು ಮತ್ತೆ ಭಕ್ತಿ ಅಂತ ಮಾಡಿ ಹುಚ್ಚು. ಕೇವಲ ದುಡ್ಡಿನ ವ್ಯವಸ್ಥೆ, ಅಡ್ವರ್ಟೈಸ್ಮೆಂಟ್ ವ್ಯವಸ್ಥೆಗೋಸ್ಕರ ಆಟವನ್ನೇ ಹಾಳ್ಗೆಡುತ್ತಾರೆ. ಅದರಲ್ಲಿರುವ ರುಚಿ ರುಚಿಯಾದ ಕಲೆಗಳನ್ನ ಬದಿಗೆ ಸರಿಸಿರ್ತಾರೆ. ಬರೀ ಬಡಿ ಆಟ. ತಮ್ಮ ಕೆಟ್ಟ ಚಟಗಳನ್ನ ತೀರಿಸ್ಲಿಕ್ಕಂತೆ ಅಂತಾನೆ ತಪ್ಪು ದಾರಿಯನ್ನೇ ಸರಿ ಅಂತ ಸಮರ್ಥಿಸ್ತಾರೆ. ನಮಗೂ ಜೀವನದಲ್ಲಿ ಆಸೆಗಳಿರ್ತಾರೆ ಅಂತಾರೆ. ನಮಗೂ ಒಂದ್ ದಿವ್ಸ ಬ್ರೆಡ್ ತಿನ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ನಾವು ಬೇಕರಿನೇ ಲೂಟಿ ಮಾಡಿದ್ವಿ ಅನಿಸ್ಬಾರ್ದ? ಹೇಳಿದ್ರೆ ನಮ್ಮ ಆಹಾರದ ಸ್ವಾತಂತ್ರ್ಯಕ್ಕೆ ಭಂಗ ತರ್ತಾರೆ. ನಮ್ಗೇನು ಯಾರು ಕೊಡದೆ ಅವರವರೇ ದುಡ್ಡಿದ್ದವ್ರು ತಿಂತಾರೆ. ನೀವು ದುಡಿ ಅಂತ ಹೇಳಿದ್ದಲ್ವಾ, ದುಡಿಬೇಡ ಅಂತ ಯಾರು ಹೇಳಿದ್ದಾರೆ? ದುಡಿಲಿಕ್ಕೆ ತಯಾರಿಲ್ಲ, ಪ್ರತಿಭೆ ಇಲ್ಲ, ವ್ಯವಸ್ಥೆ ಇಲ್ಲ, ಅಧಿಕಾರ ಒಂದಿದೆ ಅನ್ನೋ ಕಾರಣಕ್ಕೆ ಅಥವಾ ಕಾನೂನಿನ ಯಾವುದೋ ಒಂದು ಎಳೆಯನ್ನು ಹಿಡ್ಕೊಂಡು ತಮಗೆ ಬೇಕಾದನ್ನ ಸಾಧಿಸಿಕೊಳ್ಳುವಂತಹ ಕುಹಕಿಗಳು, ಉದಾಸೀನದ ದೌರ್ಬಲ್ಯಕ್ಕೆ ಒಳಗಾದವರು, ಅನ್ಯಾಯದ ದಾರಿಯನ್ನೇ ಗಟ್ಟಿಯಾಗಿ ಹಿಡಿದು ರಾಶಿ ರಾಶಿ ಸಂಪತ್ತನ್ನ ಬಾಚುವುದು ನಮ್ಮ ಜನ್ಮಸಿದ್ಧ ಅಧಿಕಾರ. ಇಷ್ಟು ದಿವಸ ನೀವು ನಮ್ಮನ್ನ ದೋಚಿಲ್ವಾ? ಯಾರು? ಇವರ ಅಜ್ಜನೋ ಮುತ್ತಜ್ಜನೋ ಇವರ ಕೋಲ್ತಾತನೋ ಸಂಬಂಧವೇ ಇಲ್ಲದವನ ಹೆಸರು ಹೇಳಿ ಅದು ಹೌದೋ ಅಲ್ಲೋ ಅಂತ ಯಾರಿಗೂ ತೀರ್ಮಾನ ಮಾಡ್ಲಿಕ್ಕೂ ಬಿಡದೆ ತಾವೇ ಸೃಷ್ಟಿಸಿದಂತಹ ಭ್ರಮಾಲೋಕದ ಕಥೆಯಲ್ಲಿ ಎಲ್ಲರನ್ನು ಮುಳುಗಿಸಿ ಪೂರ್ವಜರ ಪರಿಣಾಮ ಈಗ ನಿಮ್ಗೆ ಅನುಭವಿಸ್ಲಿಕ್ಕಿದೆ ಅಂತ ಸಂಪತ್ತಿನ ಮತ್ತಿನಲ್ಲಿ ತಮಗೆ ಬೇಕಾದ್ದನ್ನೆಲ್ಲ ಸಾಧಿಸಿಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ತಿಳಿವಿಗೇಡಿತನದಿಂದ ಮತ್ತೆ ಅವರು ಬಡಬಡಿಸುವ ಮಾತು ಬಹಳ ಗಂಭೀರವಾದ್ದು. ಏನು ಪಡೆದೆ ಇದನ್ನೇ ನಾನು ಈಡೇರಿಸಿಕೊಳ್ತೇನೆ, ಈಗಂತೂ ಸ್ವಲ್ಪ ಇದೆ, ಇನ್ನು ಆ ಕಡೆ ಇದೆಯಲ್ಲ ಅದು ನಂದೇ ಆಗತ್ತೆ. ಈ ಮಾತು ನಿಮಗೆ ಕಾಶ್ಮೀರ ಫೈಲ್ ನೋಡಿದ್ರೆ ನೆನಪಿರುತ್ತೆ. ಯಾವುದೋ ಮನೆ ಎದುರುಗಡೆ ಬಂದು ಇನ್ ಸ್ವಲ್ಪ ದಿವಸದಲ್ಲಿ ಈ ಮನೆ ನಮ್ದೆ ಅಂತ ಹೇಳ್ಕೊಂಡು ಹೋಗ್ತಾರೆ ಅವರು. ಅಷ್ಟಕ್ಕೆ ಅವ್ರ ಹತ್ರ ವ್ಯವಸ್ಥೆಯೂ ಆಗಿರುತ್ತೆ. ಕೆಲವೇ ದಿವಸಗಳಲ್ಲಿ ಇಡೀ ಊರಿಗೆ ದಾರಿಯಾಗಿ ಆ ಇಡೀ ಮನೆಯ ಎಲ್ಲಾ ಸಂಪತ್ತಿರ್ಬೋದು, ಹೆಣ್ಮಕ್ಳಿರ್ಬೋದು, ಹುಡುಗರಿರ್ಬೋದು, ಎಲ್ಲವನ್ನು ತಮ್ಗೆ ಬೇಕಾದಂತೆ ಬಳಸಿಕೊಳ್ಳುವಂತಹ ದುರ್ಬುದ್ಧಿಯಿಂದ ಮಾತಾಡ್ತಾರೆ. ಇದು ಸ್ವಲ್ಪ ಕಠೋರವಾದ ವ್ಯವಸ್ಥೆ ಆಗಿರ್ಬೋದು. ಇದು ಬಿಟ್ರೆ ಇನ್ನು ವ್ಯವಹಾರದಲ್ಲೂ ಅನೇಕ ಕಂಪನಿಗಳನ್ನೇ ಮುಳುಗಿಸುವಂತೆ ಮಾಡಿ ಅದನ್ನು ತಾವು ಕೊಂಡುಕೊಂಡು ದುಡ್ಡಿನಲ್ಲಿ ಆಟ ಆಡ್ತಾ ಇರ್ತಾರೆ. ಆ ಜಾಗ ನಮ್ದು. 10 ಸಲ ಬಂದು ಹೇಳ್ತಿರ್ತಾರೆ, ನಿಮ್ಗೆ ಯಾಕೆ ಈ ಮನೆಯಲ್ಲಿದ್ದೀರಿ, ನೀವು ಹೇಗೋ ಯಾರು ನಿಮ್ಮನ್ನು ನೋಡ್ಕೊಳ್ಳೋರಿಲ್ಲ, ಕೊಟ್ಬಿಡಿ, ನಿಮ್ಮ ಮಕ್ಕಳು ಹೇಗೋ ಪರದೇಶದಲ್ಲಿದ್ದಾರೆ, ಅವ್ರನ್ನ ಕಟ್ಕೊಂಡು ಏನ್ ಮಾಡ್ತೀರಿ, ನಿಮ್ಗೆ ನಾವು ಒಂದು ಒಳ್ಳೆಯ ಸೌಲಭ್ಯ ಕೊಡ್ತೇವೆ ಅಂತ ಹೇಳಿ ಆಮೇಲೆ ಅವರು ಮಾರಾಟ ಮಾಡಿದ್ಮೇಲೆ ಅವರ ಸೌಲಭ್ಯ ಏನು ಅಂತಂದ್ರೆ ಯಾವುದೋ ವೃದ್ಧಾಶ್ರಮ ತೋರಿಸ್ತಾರೆ. ಈಗ ಎಷ್ಟೋ ಮಂದಿ ಭೂಮಿಯನ್ನ ಕಬಳಿಸುವ ವ್ಯವಹಾರದಲ್ಲಿ ನಿಪುಣರಿರ್ತಾರೆ. ಇದನ್ನ ನಾನು ಪಡಿತೇನೆ ಅಂತ ಚಾಲೆಂಜ್ ಮಾಡಿ ಪಾಪ ನಿರುಪದ್ರವಿಗಳಾದ, ನಿರಪರಾಧಿಗಳಾದ ಯಾವುದೋ ಬಡಪಾಯಿಗಳ ಸಂಪತ್ತನ್ನ, ಆಸ್ತಿಯನ್ನ ರಸ್ತೆ ಹೆಸರಿನಲ್ಲಿ ಅಥವಾ ಟೌನ್ಶಿಪ್ ನ ಹೆಸರಿನಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಂತಹ ಗದ್ದೆಗಳನ್ನ
ಅಧಿಕಾರದ ವಲಯದಲ್ಲಿ ನಾವು ಏನ್ ಮಾಡಿದ್ರು ಸರಿ ಅನ್ನೋ ಹಠದಲ್ಲಿ ಪಡ್ಕೊಳ್ತಾ ಹೋಗ್ತಾರೆ. ಕೊನೆಗೆ ತನ್ನ ಶತ್ರುವನ್ನು ಹೊಸಕಿ ಹಾಕುವ ಅಸೋಮಯ ಹತಶತ್ರು, ಈ ಮುಂದಿನ ವ್ಯಕ್ತಿಗಳನ್ನು ಕೂಡ ನಾನು ಮುಗಿಸಿ ಬಿಡ್ತೇನೆ, ನಾನು ಸರ್ವಶಕ್ತ, ನಾನೇ ಈಶ್ವರೋ ಅಹಂ, ಅಹಂ ಶಿವ, ನಾನೇ ಎಲ್ಲ, ಅಹಂ ಭೋಗಿ, ನಾನೇ ಈ ಜಗತ್ತಿನ ಎಲ್ಲ ವಸ್ತುಗಳನ್ನು ಭೋಗಿಸ್ಲಿಕ್ಕಿರುವವನು, ನನ್ನ ಭೋಗಕ್ಕಾಗಿ ಈ ಜಗತ್ತಿದೆ. ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ನೆಲ ಇರ್ಬೋದು, ಕಾಡಿರ್ಬೋದು, ಏನೇ ಇರ್ಬೋದು, ಎಲ್ಲವೂ ನನ್ನ ಭೋಗಕ್ಕಾಗಿ. ಬೇಡ ಅಂದ್ರೆ ಈ ಕ್ಷಣದಲ್ಲಿ ಕಡ್ದಾಕ್ತೇನೆ, ಬೇಕು ಅಂದ್ರೆ ಮತ್ತೊಂದು ಗಿಡ ತಂದು ನೆಡ್ತೇನೆ, ನನಗೆ ಬೇಕಾದ ಹಾಗೆ ನಾನು ಮಾಡ್ತೇನೆ ಅನ್ನುವಂತಹ ಅತ್ಯಂತ ದಾಹದ ದುಸ್ಥಿತಿ. ಇನ್ನು ಕೆಲವೊಂದ್ ಸರ್ತಿ ಸಿಕ್ಕಾಪಟ್ಟೆ ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಂತ್ರ ಸಿದ್ಧಿಯನ್ನ ಪಡೆದು ಬಿಟ್ರೆ ಅದೊಂದು ರೀತಿ. ನಾನು ಎಷ್ಟು ಕೆಲಸ ಮಾಡಿದ್ದೇನೆ, ಸಂಸ್ಕೃತಕ್ಕಾಗಿ ನಾನು ಜೀವನ ಕೊಟ್ಬಿಟ್ಟಿದ್ದೇನೆ, ಏನಿಲ್ಲ 10 ಸಲ ಸಂಸ್ಕೃತ ಅಂತ ಹೇಳ್ತಿರ್ತಾರೆ ಎಲ್ಲ ಭಾಷೆಯಲ್ಲೂ, ಭಾಷಣದಲ್ಲೂ. ಆಮೇಲೆ ತಾನೇ ಹೇಳ್ಬೇಕು ಏನ್ ಮಾಡಿದ್ದೇನೆ ಅಂತ, ಬೇರೆಯವರು ಯಾರಿಗೂ ಗೊತ್ತೂ ಆಗುದಿಲ್ಲ. ಅಥವಾ ನಾನು ಈ ಊರನ್ನು ಉದ್ಧಾರ ಮಾಡಿದ್ದೇನೆ, 4 ನಳ ಹಾಕಿರ್ತಾನೆ, ಅದ್ರಲ್ಲಿ 3ಕ್ಕೆ ನಳ್ಳಿ ಮೇಲಿದ್ದು ತಿರುವಿರಲ್ಲ, 4ನೇದಕ್ಕೆ ಹೊರಗಡೆಯಿಂದ ಗೂಡ್ ಕಟ್ಕೊಂಡ್ಬಿಟ್ಟಿರುತ್ತೆ ಯಾವ್ದು ಕಂಚಕಾರನು, ನೀರು ತೊಟ್ಟಿಕ್ಕಲ್ಲ. ಹೇಳೋದು ಮಾತ್ರ ಅದನ್ನೇ ಫೋಟೋ ತೋರಿಸಿ ಹಳೇದೊಂದು 50 ವರ್ಷದ ಹಿಂದೆ ತಮ್ಮ ತಾತನೋ ಇನ್ಯಾರೋ ಮಾಡಿದ್ದನ್ನ ಹೇಳಿ ನಾನೇ ಎಲ್ಲ ಈ ಊರಿಗೆ ಒದಗಿಸಿದ್ದು, ಅವರ ಇಡೀ ಜೀವನೋದ್ಧಾರ ಮಾಡಿದ್ ನಾನು ಅಂತ ತನ್ನ ಅಹಂಕಾರದ ವರ್ತನೆಯನ್ನ ತೋರಿಸ್ತಾನೆ ಇರ್ತಾನೆ. ಅಷ್ಟೇ ಅಲ್ಲ, ಅಧಿಕಾರದ ಬಲವೋ ಯೌವನದ ಬಲವೋ ಯಾವುದರದ್ದು ಯಾಜಮಾನ್ಯ ಅವನ ಕೈಗೆ ಒದಗಿರುತ್ತೆ. ಆದ್ರಿಂದ ನನ್ನಷ್ಟು ಬಲಿಷ್ಠ ಯಾರಿದ್ದಾನೆ, ನನ್ನಷ್ಟು ದೊಡ್ಡ ಸ್ಥಿತಿ ಅವನು ಯಾರಿದ್ದಾನೆ, ನನ್ನಷ್ಟು ಸಂಪದ್ಭರಿತನಾದ ವ್ಯಕ್ತಿ ಯಾರಿದ್ದಾನೆ ಅಂತೆಲ್ಲ ಎಲ್ಲರ ಮೇಲೆ ಹಠ ಸಾಧಿಸ್ತಾ ಇರ್ತಾನೆ. ಇದಕ್ಕಿಂತ ಕಷ್ಟವಾದದ್ದೇನು ಅಂದ್ರೆ ಒಂಥರ ನಾಸ್ತಿಕ್ಯವಾದ, ಸುಖವಾಗಿ ದುಡಿಮೆಯಿಂದ ಸಂಪತ್ತು ಬರ್ಲಿಕ್ಕೆ ಶುರುವಾಯಿತು ಅಂದ್ರೆ ದೇವ್ರು ಯಾಕೆ ಬೇಕು ಅಂತ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಾಳೆಯ ದುಡಿಮೆಯ ಪ್ರಶ್ನೆ ಏನು ಅಂತಿದ್ದವನಿಗೆ ದೇವ್ರ ಮೇಲೆ ಬಹಳ ನಂಬಿಕೆ ಇರುತ್ತೆ. ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಇರ್ಬೋದು, ನಾನು ಜನರಲೈಸ್ ಮಾಡ್ತಿಲ್ಲ. ಆದ್ರೆ ಸಾಮಾನ್ಯವಾಗಿ ನಿಶ್ಚಿತವಾದ ಸಂಪತ್ತಿನ ಆಗಮನ ಇದ್ದವನಿಗೆ ಹಂತ ಹಂತವಾಗಿ ಅವನಲ್ಲಿ ದೈವಿಕತೆಯ ಬಗೆಗೆ ಇರುವ ಗೌರವ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಲವೂ ಅನ್ಕೊಂಡ ಹಾಗೆ ಸಿದ್ಧಿಸ್ತಾ ಹೋಯ್ತು ಅಂತನ್ನುವ ಒಂದು ಆಲೋಚನೆಯಿಂದ ಇನ್ನು ಅವನು ಪಕ್ವವಾದ್ಮೇಲೆನೆ ಅವನಿಗೆ ಬೆಳವಣಿಗೆ ಸಿಕ್ಕಿತು ಅಂತಂದ್ರೆ ಅವನು ಮರಿಯಲ್ಲ. ಈ ಒಂದೊಂದು ರೂಪಾಯಿಯ ಬೆಲೆಯನ್ನು ಅರಿತು ಮೇಲೆ ಬಂದವನಾದ್ರೆ ಅವನಷ್ಟು ಪಕ್ಕ ತನ್ನ ಪೂರ್ವಾನುಭವದಿಂದ ಚ್ಯುತನಾಗುವುದಿಲ್ಲ. ಆದ್ರೆ ಸಾಮಾನ್ಯ ಈ ಅನ್ಯಾಯದ ದಾರಿಯಿಂದ ಅನ್ಯಾಯನಾರ್ಥ ಸಂಚಯ ಮಾಡಿರ್ತಾನೆ ಯಾರೋ, ಅವನಿಗೆ ಅವನು ಆ ಕಷ್ಟದ ಹೆಸರು ಹೇಳಿಯೇ ಪಕ್ಷ ಕಟ್ಟಿರ್ತಾನೆ ಅಥವಾ ಒಂದು ಸಂಸ್ಥೆ ಕಟ್ಟಿರ್ತಾನೆ, ಅನೇಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿಯೇ ಬಂದಿರ್ತಾನೆ. ಆಮೇಲೆ ಅವನೇ ಅನ್ಯಾಯದ ಮೂಟೆ ಆಗಿಬಿಡ್ತಾನೆ. ಕರಪ್ಷನ್ ವಿರುದ್ಧವೇ ಬಂದು ತಾನೇ ಕರಪ್ಷನ್ ಮಂತ್ರಿಯಾಗಿ ಜೈಲಿನಿಂದಲೂ ಆಡಳಿತ ನಡೆಸ್ತಾನೆ. ಅಂದ್ರೆ ಈ ರೀತಿ ತನ್ನ ಅಧಿಕಾರವು ಅಥವಾ ಇನ್ಯಾವುದೋ ಒಂದು ನಿಶ್ಚಯವಾದ ಬಲವನ್ನು ಇಟ್ಟುಕೊಂಡು ದೇವರನ್ನು ಯಾಕೆ ನಂಬಬೇಕು? ಅಥವಾ ಸಂಪತ್ತು ಬಂದ ಮೇಲೆ ನಾನೇ ಯಜ್ಞ ಮಾಡಿಸ್ತೇನೆ, ಯಕ್ಷಿಯೇ ದಾಸ್ಯಾಮಿ, ಸರ್ಕಾರದ ಹಣ ಕೊಟ್ಟು ತನ್ನ ಫೋಟೋ ಹಾಕಿಸ್ತಾನೆ. ಸರ್ಕಾರದ ಹಣ ಅಂತಂದ್ರೆ ಅದು ಜನರ ಹಣ, ಆದ್ರೆ ಬೋರ್ಡಿನಲ್ಲಿ ಹೆಸರು ಇರುವುದು ಅವ್ರದ್ದು. ನಮ್ಮ ಹಣವನ್ನ ನಮ್ಗೆ ಕೊಟ್ಟು ಯೋಜನೆಗಳ ಫಲಾನುಭವಿಗಳಿಗೆ ಇವತ್ತು ಇಂತಿಂತ ಡ್ಯಾಶ್ ಡ್ಯಾಶ್ ಮಂತ್ರಿಗಳು ಕೊಡ್ತಾ ಇದ್ದಾರೆ, ಫಲಾನುಭವಿಗಳು ಅವರೇ. ಅದರಿಂದಾಗಿ ನಿಮ್ಮ ಹೆಸರು ಯಾಕೆ? ಅವ್ರ ದುಡ್ಡನ್ನು ಅವ್ರಿಗೆ ವಾಪಸ್ ಕೊಡ್ತಾ ಇದ್ರಿ. ನಿಮ್ಮ ಬಟ್ಟೆಯನ್ನ ಒಗೆದು ಕ್ಲೀನ್ ಮಾಡಿ ಅಗಸ ವಾಪಸ್ ಕೊಡುವಾಗ ಫೋಟೋ ತೆಕ್ಕೊಂಡು ನೋಡಿ, ಈ ಮನೆಗೆ ನಾನೇ ಬಟ್ಟೆ ಕೊಟ್ಟದ್ದು, ಇವರೆಲ್ಲ ಬದುಕಲಿ ಅಂತ ನನ್ನದೇ ಆದ ಒಂದು ಕೊಡುಗೆ ಇದು, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾನು ಎಷ್ಟು ಒಳ್ಳೆಯ ಮಂತ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸೇಮ್ ಹಂಗೆ ನಡೀತಾ ಇರುತ್ತೆ. ದಾಸ್ಯಾಮಿ ಮೋದಿಶಿಯೇ, ನನ್ನ
ಸಂಪತ್ತಿನಿಂದ ನಾನು ಮಜಾ ಮಾಡ್ತೇನೆ. ನನ್ನ ಪರ್ಸನಲ್ ದುಡ್ಡು, ನನ್ನ ಪರ್ಸನಲ್ ಲೈಫು, ನನ್ನ ಪರ್ಸನಲ್ ಬದುಕು, ನಾನು ಹೇಗ್ ಬೇಕಾದ್ರೂ ಮಜಾ ಉಡಾಯಿಸ್ತೇನೆ. ಸಮಾಜವನ್ನ ಕೇಳೋರು ನೀವ್ ಯಾರು? ನಾನು ಕಷ್ಟಪಟ್ಟಾಗ ನೀವು ಬಂದಿದ್ದೀರಾ? ನಾನು ದುಡ್ದಾಗ ಯಾಕೆ ಮಾತಾಡ್ತೀರಿ? ಕಷ್ಟಪಟ್ಟಾಗ್ಲೂ ಮಾತಾಡ್ಲಿಲ್ಲ, ದುಡ್ದಾಗ್ಲೂ ಮಾತಾಡ್ಲಿಲ್ಲ. ನೀನ್ ತಪ್ಪು ಮಾಡಿದ್ದಾಗ ಪ್ರಶ್ನೆ ಕೇಳ್ತಾ ಇದ್ರೆ ಅದು ಎಲ್ಲಿಂದ ಎಲ್ಲಿಗೂ ಉತ್ತರ. ಇತಿ ಅಜ್ಞಾನ ವಿಮೋಹಿತ. ಇದೆಲ್ಲ ಆಸುರಿ ಸಂಪತ್ತಿನ ಆಸುರಿ ಪ್ರಭಾವದ ಸ್ವಭಾವಗಳು. ಅಂದ್ರೆ ಪ್ರಭಾವದಿಂದಲೂ ಬರುತ್ತೆ ಇದು, ಸ್ವಭಾವವೂ ಇರುತ್ತೆ. ಇದು ಸಹಜವಾಗಿ ಸ್ವಭಾವದಿಂದ ಇದ್ದವರಿಂದ ಉಳಿದವರಿಗೆಲ್ಲ ಪ್ರಭಾವಿಸುತ್ತೆ. ಉಳಿದವರು ಹೀಗೆ ವರ್ತಿಸ್ತಾ ಇರ್ತಾರೆ. ಅದರಿಂದಾಗಿ ನಮ್ಗೆ ಇಲ್ಲಿ ಬಂದ ಪ್ರತಿಯೊಂದು ಮಾತು ಕೂಡ ನಮ್ಮ ಸುತ್ತ ನಮ್ಮಲ್ಲೇ ನುಗ್ಗುತ್ತಾ ಇದೆ ಅಂದ್ರೆ ನಾವು ಸ್ವಲ್ಪ ಎಚ್ಚರ ಇರಬೇಕು ಅಂತ ಅರ್ಥ. ಇಲ್ಲಿ ಈ 3 ಶ್ಲೋಕಗಳು ಮತ್ತೆ ಮತ್ತೆ ನೆನೆದು ನಮ್ಗೆ ನಾವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾದಂತಹ ಮಾತು. ಮುಗಿಲಿಲ್ಲ ಅಲ್ಲಿಗೆ. ಈ ಹಿಂದೆ ಆಢ್ಯ, ಅಭಿಜನವಾನ್ ಇದೆಲ್ಲ ನಾನು ಸಿಕ್ಕಾಪಟ್ಟೆ ಶಕ್ತಿಶಾಲಿ, ನನಗೆ ಎಲ್ಲ ಗೊತ್ತಿದ್ದವರಿದ್ದಾರೆ, ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸದೃಶನಾದ ವ್ಯಕ್ತಿ ಯಾರಿದ್ದಾನೆ ಅನ್ನುವ ಈ ಎಲ್ಲ ಮಾತುಗಳು ಅನೇಕ ಚಿತ್ತ ವಿಭ್ರಾಂತಾಹ ಮೋಹಜಾಲ ಸಮಾವೃತಾಹ ಪ್ರಸಕ್ತಾಹ ಕಾಮಭೋಗೇಶು ಪತಂತಿ ನರಕೆ ಅಶುಚೌ. ಇಂತಹ ಹುಚ್ಚು ಯೋಚನೆಗಳಿಂದ ಗೊಂದಲಕ್ಕೀಡಾಗಿ ಉಳಿದವರನ್ನು ಗೊಂದಲಕ್ಕೀಡಾಗಿಸಿ ಮೋಹದ ಬಲೆಯಲ್ಲಿ ಸಿಕ್ಕಿ ಬೀಳ್ತಾರೆ. ಬೇಡವಾದ ಬಯಕೆಗಳಲ್ಲಿ ಮೈಮರೆತು ತಮ್ಮ ಬದುಕನ್ನ ಮುಂದೆಯೂ ಕೊಳಕು ನರಕದಲ್ಲಿ ಕಳೀತಾರೆ. ಆದರೆ ಇಲ್ಲಿ ಮಾತ್ರ ಎಲ್ಲರ ಹತ್ರನೂ ನಾನು ನ್ಯಾಯವಾಗಿ ಬದುಕಿದ್ದೇನೆ ಅಂದ್ರೆ ಹೋರಾಟದ ಬಂಡಾಯದ ಬದುಕು ಅಂತ ಸಾಧಿಸ್ಲಿಕ್ಕೆ ಬೇಕಾದಷ್ಟು ರೀತಿಯ ಸುಳ್ಳು ಉದಾಹರಣೆಗಳನ್ನು ಸೃಷ್ಟಿಸ್ತಾರೆ. ಆದ್ರೆ ಆ ಸೃಷ್ಟಿಯ ಹಿಂದೆ ಇರುವಂತದ್ದು ಅವರ ವ್ಯಕ್ತಿಗತವಾದ ಅಪೇಕ್ಷೆ ಹೊರತು ಹೆಸರು ಪರೀಕ್ಷೆದ್ದು. ಮಕ್ಕಳಿಗೆ ಆಯ್ತು, ಮಕ್ಕಳಿಗೆ ನೀವು ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಬಂದಿದ್ದೀರಿ ಅಂತ, ಅಲ್ಲಿ ಭಾರತವನ್ನು ಒಡೆಯುವ ಮಾತು ಯಾಕೆ? ಯಾವುದೋ ಒಂದು ಮತವನ್ನ ಹೊಗಳುದು ಅಂತ ಇರ್ಬೋದು, ಅಥವಾ ಅದನ್ನ ಪ್ರೆಸೆಂಟ್ ಮಾಡೋದಿರ್ಬೋದು. ನಿಮ್ಗೆ ಈ ಮತವೇ ಅತ್ಯಂತ ಶ್ರೇಷ್ಠ, ಕೊಲೆಗಾರರು, ಕುಡುಗೋಲು ಹಿಡ್ಕೊಂಡು ಬೀದಿಯಲ್ಲಿ ಓಡಾಡುವವರು ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾಗಾದ್ರೆ ಪರೀಕ್ಷೆಯ ದೃಷ್ಟಿಯಿಂದ ಮಕ್ಕಳ ಉದ್ದೇಶಕ್ಕಾಗಿ ಹೊರಟ ಯೋಚನೆ ರಾಜಕೀಯವಾಯಿತು ಅಂತ ತಾನೇ ಅರ್ಥ. ಹೀಗೆ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಎಲ್ಲರ ಹೋರಾಟದಲ್ಲೂ ಪಾಲ್ಗೊಳ್ಳುತ್ತಾರೆ ಇವರು. ಅವರಿಗೆ ಸುಂದರವಾದ ಹೆಸರಿದೆ, ಆಂದೋಲನ ಜೀವಿಗಳು ಅಂತ. ಅವರ ಬದುಕೆ ಗಂಟು ಮುಟ್ಟು ಕಟ್ಕೊಂಡು ಯಾವಾಗ್ಲೂ ರೆಡಿಯೇ ಇರ್ತಾರೆ ಅವರು ಉಪವಾಸದ ಸತ್ಯಾಗ್ರಹಕ್ಕಾಗಿ. ಯಾರೋ ಇಬ್ರು ಪ್ರಾಮಾಣಿಕವಾಗಿ ಮಾಡ್ತಿರ್ತಾರೆ, ಉಳಿದವರೆಲ್ಲ 10 ನಿಮಿಷ ಹೋಗಿ ಬರ್ತೇನೆ, ಪೆಟ್ಟು ತಿನ್ನೋರು ಬೇರೆ ಗಲಾಟೆ ಆಗಿದ್ರ ಹೆಸರಲ್ಲಿ. ಆದ್ರೆ ಯಾರು ಅದನ್ನ ಯೋಜನೆ ಮಾಡಿದ್ರು ಪರ್ಮಿಷನ್ ಇರಲ್ಲ, ಅವರು ಪೆಟ್ಟು ತಿನ್ನೋರು ಅಲ್ಲ. ಅವರು ಅವರ ಹೋಟೆಲ್ ಅಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಫೋಟೋಗಾಗುವಾಗ ಯಾವಾಗ ಪತ್ರಕಾರರು ಬರ್ತಾರೋ ಅವಾಗ ಅಲ್ಲಿ ಇರ್ತಾರೆ. ಪತ್ರಕಾರರು ಹೊರಟೋದಾಗ ಅವರು ಇರಲ್ಲ, ಇವರೇ ಬೊಬ್ಬೆ ಹೊಡ್ಕೊಂಡು ಕೂತಿರ್ಬೇಕಾಗುತ್ತೆ. ಮತ್ತು ತಮ್ಮ ಬಗೆಗೆ ಭಾರಿ ಆತ್ಮ ಸಂಭಾವಿತ, ತಮ್ಮ ಬಗ್ಗೆ ತಾವೇ ಕೊಚ್ಕೊಳ್ತಾ ಇರ್ತಾರೆ. ನಾವು ಯಾವ್ದಕ್ಕೋಸ್ಕರ ಹೋರಾಡ್ತಾ ಇದ್ದೇವೆ? ಇದು ಮುಂದಿನ ಭವಿಷ್ಯಕ್ಕಾಗಿ, ಇದು ಜೀವನದ ಯಶಸ್ಸಿಗಾಗಿ, ಇದು ಕಷ್ಟಪಡುವವರ ಧ್ವನಿ, ಇದು ರೈತರ ಭೂಮಿಗಾಗಿ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಇವರಿಗೆ ಒಂದ್ ದಿವಸ ಗದ್ದೆಯಲ್ಲಿ ಇಳಿದು ಗೊತ್ತಿಲ್ಲ. ನಿಜವಾದ ಕಷ್ಟದ ಈ ಪರೀಕ್ಷೆಗಳನ್ನ ಎಂದು ಅವರು ಪ್ರವೇಶ ಮಾಡಿಲ್ಲ. ಯಾವ್ಯಾವ ಸಬ್ಜೆಕ್ಟ್ಗೆ ಕೆಲವೊಂದ್ ಸರ್ತಿ ಆಶ್ಚರ್ಯ ಆಗುದೇನು ಅಂದ್ರೆ ಇದು ಯಾವ್ದಕ್ಕೋಸ್ಕರ ಪ್ರೊಟೆಸ್ಟ್ ನಡೀತಾ ಇದೆ ಅಂತಾನೂ ಗೊತ್ತಿರಲ್ಲ. ಸ್ತಬ್ಧ ಸೊಕ್ಕಿನ ಮದದಲ್ಲಿ ಎದೆ ಉಬ್ಬಿಸಿ ನಡೀತಾ ಇರ್ತಾರೆ. ನಮ್ದೇ ಎಲ್ಲ, ನಾವೇ ಎಲ್ಲ ಅಂತ ಬೀಗಿ ನಡೀತಾ ಇರ್ತಾರೆ. ಯಜಂತೆ ನಾಮ ಯಜ್ಞೈಸ್ತೆ ಡಂಭೇನ ಅವಿಧಿಪೂರ್ವಕಂ. ಯಜ್ಞ ಮಾಡ್ತಾರೆ ಅವರು, ಯಜ್ಞ ಮಾಡುದಿಲ್ಲ ಅಂತಿಲ್ಲ. ಅಂದ್ರೆ ಇದನ್ನ ನಾಸ್ತಿಕವಾದ ಬಿಟ್ಟು ಆಸ್ತಿಕರಲ್ಲೂ ಬಹಳ ಜನ ಬಹಳ ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇರ್ತಾರೆ. ಬಳ್ಕೊಂಡು ಯಾವ ವೇಷ ಬೇಕಾದ್ರೂ ಬಳ್ಕೊಳ್ತಾರೆ, ಯಾವಾಗ ಬೇಕಾದ್ರೂ
ಆದ್ರೂ ಅವರಿಗೆ ಶರ್ಟ್ ಮೇಲೂ ಯಜ್ಞೋಪವೀತ ಬರುತ್ತೆ. ಗೂಟಾಟಿಕೆಯ ಹುಚ್ಚು ಮಾತುಗಳಿಂದ ಶಾಸ್ತ್ರದ ಕಟ್ಟಳೆಗಳನ್ನೆಲ್ಲ ಮುರಿದು ಹೇಗೂ ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ. ಎಂತೆಂಥದ್ದೋ ಪದಾರ್ಥಗಳನ್ನೆಲ್ಲ ಆಹುತಿಗಳನ್ನು ಕೊಟ್ಟು ಕೆಟ್ಟ ಬಯಕೆಗಳಿಗಾಗಿ ಕೃತ್ಯಗಳಂತಹ ಕಾರ್ಯವನ್ನು ನಡೆಸಿ ನೋಡ್ಲಿಕ್ಕೆ ಯಾಗ, ಓಹೋ ಬೆಂಕಿಯಲ್ಲಿ ಏನೋ ಆಹುತಿ ಕೊಡುತ್ತಿದ್ದಾರೆ ಅಂತ. ಯಾಕೆಂದ್ರೆ ಶತ್ರು ಮಾರಣ ಹೋಮ ಅಂತ. ಆದ್ರೆ ಲೋಕ ಕಲ್ಯಾಣಕ್ಕಾಗಿ ನಾನು ಮಾಡ್ತಿದ್ದೇನೆ, ತನ್ನ ಶತ್ರುವನ್ನು ಹಣಿಯುವ ಕಾರ್ಯವನ್ನೆಲ್ಲ ಲೋಕದ ಕಲ್ಯಾಣದ ಕಾರ್ಯ ಅಂತ ಬಿಂಬಿಸಿ ಡಂಭೇನ ಅವಿಧಿಪೂರ್ವಕಂ. ಡಂಭ ಅಂದ್ರೆ ಮಾಡುದು ಯಾವುದೋ ಕಾರಣಕ್ಕೆ, ಆದ್ರೆ ಹೇಳುದು ಇನ್ನೇನಕ್ಕೋ. ಈ ಯಜ್ಞ ಅಂದ್ರೆ ಬರೀ ನಿಮಗೆ ನೀವು ಸಾತ್ವಿಕ ಅಂತ ತಿಳಿಲಿಕ್ಕೆ ಕಾರಣವಾಗುವಂತ ಯಾವ್ದನ್ ಬೇಕಾದ್ರೂ ಇಟ್ಕೊಳ್ಬಹುದು. ಯಜ್ಞ ಅಂದ್ರೆ ಅಗ್ನಿಯದ್ದೇ ಆಗ್ಬೇಕು ಅಂತಿಲ್ಲ. ಯಾವ್ದೋ ಊರಿಗೆ ನೀರ್ ತರಿಸುವ ಪ್ರೋಗ್ರಾಮ್ ಇರ್ಬೋದು, ಅಥವಾ ಇನ್ನೇನೋ ನಾ ರೋಡ್ ಜೋಡಿಸುವುದು ಅಂತ ಹೆಸರಿರ್ಬೋದು. ಅದರಲ್ಲಿ ಇನ್ನೇನೋ ತಮ್ಮ ದೊಡ್ಡ ದೋಷವನ್ನು ಮುಚ್ಚಿಡ್ಲಿಕ್ಕೆ ಇಂತಹದ್ದೊಂದು ಕಾರ್ಯಕ್ರಮ ಮಾಡ್ತಿರ್ತಾರೆ. ಅದು ಊರಿಗೆ ಲಾಭ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿರುತ್ತೆ, ಜನರಿಗೆ ಪಾಪ ಅಷ್ಟೇ ಅರ್ಥ ಆಗುತ್ತೆ. ಇದೆಲ್ಲ ಹೊರಗಿನ ರಾಜಕಾರಣದ ಸೂಕ್ಷ್ಮ ಅಂಶಗಳು ಅರ್ಥ ಆದವರಿಗೆ ಮಾತ್ರ. ಇಲ್ಲ ಅಂದ್ರೆ ಎಷ್ಟು ಬುದ್ಧಿವಂತಿಕೆ ಅಂದ್ರೆ, ನಾವು ಕೇವಲ 1.5 ಹೆಕ್ಟೇರ್ ಅಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ, ಉಳಿದಂತೆ ಇನ್ನೆಷ್ಟೋ ಭಾಗ ಹಾಗೆ ಇದೆ ಅಂತ ಹೇಳ್ತಾರೆ. ಅದನ್ನ ಬಿಡಿಸಿ ನೋಡಿದ್ರೆ 5.5-6 ಎಕರೆ ಇರುತ್ತೆ. ಯಾವುದರಲ್ಲಿ ಕಮ್ಮಿ ಹೇಳಲಿಕ್ಕಾಗುತ್ತೋ ಅಂತದ್ದನ್ನ ಹೇಳಿ, ನಾವು ಕಾಡಿಗೆ ಏನು ತೊಂದರೆ ಮಾಡಲ್ಲ, ಕೇವಲ ಒಂದು ಭಾಗ ಮಾತ್ರ ತಗೊಳ್ತಾ ಇದ್ದೇವೆ, ನಮ್ಗೊಂದು ದೊಡ್ಡ ಕಾರ್ಯಕ್ರಮ ನಡೆಸ್ಲಿಕ್ಕಿದೆ, ಇದು ಪುರೋಭಿವೃದ್ಧಿಗಾಗಿ, ಪುರದ ಅಭಿವೃದ್ಧಿಗಾಗಿ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ತಿರುಗ್ತಾ ಇರ್ತಾರೆ. ಹಮ್ಮು ಸಿಕ್ಕಾಪಟ್ಟೆ ಒತ್ತಾಯ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅದು ಒತ್ತಾಯ ಅಂತ. ಅವರಿಗೆ ಮೂಗಿನ ತನಕ ಬರುತ್ತೆ, ಅವರಿಗೆ ಬೇರೆ ಯಾವುದೋ ಸಾಲ ಇರುತ್ತೆ, ಅಥವಾ ಇನ್ನೇನೋ ಜೀವನದ ಕಷ್ಟ ಇರುತ್ತೆ, ಇನ್ಯಾರಿಗೂ ಆರೋಗ್ಯ ಸಮಸ್ಯೆ ಇರುತ್ತೆ. ಡಾಕ್ಟರ್ ಹತ್ರ ಅದನ್ನ ಡಬಲ್ ದುಡ್ಡು ಮಾಡಿಸಿ ಎಲ್ಲ ತಿಳ್ಕೊಳ್ತಾರೆ. ನೀವು ಏನು ಅವರ ಬಗ್ಗೆ ಅವ್ರಿಗೆ ನಮ್ಮಿಂದ ಏನೋ ಲಾಭ ಇದೆ ಅಂತ ಗೊತ್ತಾದಾಗ ನಮ್ಮ ಬಗ್ಗೆ ಎಲ್ಲ ಹೇಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ಬೇಡಿ. ಇವತ್ತು ಯಾವ್ದು ಬೇಕಾದ್ರೂ ಮಾಡ್ತಾರೆ. ಅವರ ಬಾಯಿಂದಲೇನೆ ಅವರ ಅಗತ್ಯವನ್ನು ಬಿಡಿಸಿ ತಮಗೆ ಬೇಕಾದ ಸಂಪತ್ತನ್ನು ಕೊಂಡು ಹೋಗ್ಲಿಕ್ಕೆ ಬೇಕಿರುವ ದಾರಿಯನ್ನು ಹುಡುಕ್ತಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಮಾತ್ಮ ಪರದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕಾಃ. ಬೇಡವಾದ ಬಯಕೆ, ಸಿಕ್ಕಾಪಟ್ಟೆ ಕೋಪ ಮತ್ತು ತನ್ನ ಮತ್ತು ಬೇರೆಯವರ ದೇಹದಲ್ಲಿ ಒಂದು ಸಾಮ್ಯ ಇದೆ ಅಲ್ವಾ. ಎಲ್ಲರಲ್ಲೂ ಒಂದು ಕಾಮನ್ ಏನು, ಒಂದು ಪ್ರಾಕೃತಿಕ ಶಕ್ತಿ ಅಂತೂ ಇದೆ, ಇಬ್ಬರಿಗೂ ಸಮಾನವಾದದ್ದು. ಮುಖ್ಯವಾಗಿ ನಾನೇ ಇರುವುದಲ್ಲಿ ಮಾಂ ಆತ್ಮಪರದೇಹೇಶು, ನನ್ನನ್ನು ತನ್ನಲ್ಲಿ ಮತ್ತು ಪರರಲ್ಲೂ ಸಮಾನವಾಗಿರುವಂತಹ ಭಗವಂತನನ್ನು ನಿರಾಕರಿಸಿ ಬಿಡ್ತಾನೆ. ಒಬ್ಬರ ಏಳಿಗೆಯನ್ನ ಕಂಡ್ರೆ ಆಗಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆವರಿ ಪಡ್ತಿರ್ತಾರೆ ಸೂಯಕಾಹ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯ ಚ ಶ್ರಮಶುಭಾನ್ ಆಸುರೀಶ್ವೇವ ಯೋನಿಷು. ಪರತತ್ವವನ್ನ ನಿಷೇಧಿಸುವ, ಪರ ತತ್ವ ಅಂತಂದ್ರೆ ಕೇವಲ ಪರಮಾತ್ಮ ಅಂತ ಮಾತ್ರ ಅಲ್ಲ, ತತ್ವಗಳು ಅಂತ ಏನೆಲ್ಲ ಇದೆಯೋ ಅದು ತಾರತಮ್ಯ ಭಾವ ಇರಬಹುದು, ಜೀವ ಈಶಾ ಭೇದ ಇರಬಹುದು, ಅಥವಾ ಭಗವಂತನ ಗುಣ ಪೂರ್ತಿ ಅನ್ನುವ ಅಂಶ ಇರಬಹುದು, ತತ್ತದ್ ವರ್ಣಾಶ್ರಮ ಧರ್ಮಗಳ ಕುರಿತಾಗಿ ಅವರು ಸಾಧನೆ ಮಾಡ್ಲಿಕ್ಕೆ ಹೇಳಿದಂತಹ ಆಚಾರ ವಿಚಾರಗಳಿರಬಹುದು. ಅದರಲ್ಲಿ ದೋಷ ಇರುತ್ತೆ, ಅದರಲ್ಲಿ ದೋಷ ಇದ್ದೇ ಇರುತ್ತೆ. ಅವ್ರವ್ರದ್ದು ಮಾಡಿದ್ರೆ ಮಾತ್ರ ಸರಿ ಇರುತ್ತೆ, ಅದು ಇನ್ನೊಬ್ರು ಮಾಡಿದ್ರೆ ದೋಷನೇ ದ್ವೇಷನೇ. ಆದ್ರೆ ಅದರ ಉದ್ದೇಶ ಬೆಳವಣಿಗೆ ಆಗಿರುವಂತದ್ದು ಯಾವ್ದಿದೆಯೋ ಅದನ್ನೂ ಕೂಡ ನಿರಾಕರಿಸುವಂತಹ ಮಂದಿ ಆ ತತ್ವಗಳ ವಿಷಯದಲ್ಲಿ ತಪ್ಪು ಭಾವನೆಯನ್ನಿಟ್ಟುಕೊಂಡು ಎಲ್ಲರನ್ನೂ ಕೂಡ ದ್ವೇಷಿಸ್ತಾ, ಕನಿಕರವೇ ಇಲ್ಲದೆ ಸಂಸಾರದಲ್ಲಿ ಮನುಷ್ಯರಲ್ಲಿ ಅವರಷ್ಟು ನೀಚರು ಅಂತ ಇನ್ನೊಬ್ರು ಇರಲ್ಲ, ಅಂಥವರನ್ನ ನಾನು ಅಜಸ್ರಂ ನಿಶ್ಚಯವಾಗಿ, ಅಶುಭಾನ್ ಆ ಒಳ್ಳೆಯ ಭಾವನೆನೇ ಇಲ್ಲದ, ಯಾವಾಗ್ಲೂ ಕೆಡುಕನ್ನೇ ಹುಡುಕುವ, ಧನಾತ್ಮಕ ಚಿಂತನೆ ಏನು ಅಂದ್ರೇನೆ ಜೀವನದಲ್ಲಿ ತಿಳಿಯದಂತಹ ಮಂದಿಯನ್ನು ಆಸುರೀಷು ಯೋನಿಷು, ಮತ್ತೆ ಮತ್ತೆ ಸಾಧನೆ ಮಾಡ್ಲಿಕ್ಕಾಗದೇ ಇರುವ ಕೆಡು ಜೀವಗಳಲ್ಲೇ, ಕೆಡು ಶರೀರಗಳಲ್ಲೇ
ನಾನು ಅವರನ್ನ ಕೆಡವುತ್ತೇನೆ, ಕ್ಷಿಪಾಮಿ, ಎಸೆದು ಬಿಡುತ್ತೇನೆ, ಅವರನ್ನಲ್ಲಿ ಉಳ್ಕೊಳ್ಳಿಕ್ಕೂ ಬಿಡುವುದಿಲ್ಲ. ಇನ್ನು ಕೀಳು ಕೀಳಾದ ಶರೀರಗಳಿಗೆ ಸಾಗಿ ಅವರು ಹೋಗ್ತಾರೆ. ಶರೀರದಲ್ಲಿ ಕೀಳು ಅನ್ನುವುದು ಅವರಿಗೆ ಸಾಧನೆಯಲ್ಲಿ ತೊಡಕು ಅಂತ ಅರ್ಥ. ಯಾವುದು ಪ್ರಾಣಿಯ ಶರೀರ ಬಂತು ಅಂದ್ರೆ ಆಗ ಒಳ್ಳೆ ಸಾಧಕನ ಮನೆಯಲ್ಲೇ ಹುಟ್ಟಿರ್ಬೋದು, ಆದ್ರೆ ಏನನ್ನು ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇನ್ನು ಅದು ಇಂದ್ರಿಯಗಳು ಕಮ್ಮಿ ಆಗ್ತಾ ಹೋಗ್ತಾವೆ ಅಂದ್ರೆ ಅದು ಇನ್ನು ಕೀಳು, ಹೆಚ್ಚು ಹೆಚ್ಚು ನೋವು ಅಂತ ಅರ್ಥ, ಅಥವಾ ಹೆಚ್ಚು ಹೆಚ್ಚು ಅಸಹಾಯಕತೆ ಅಂತ ಅರ್ಥ. ಆಸುರೀಂ ಯೋನಿಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಸರಿ, ಇದನ್ನ ನಾಳೆ ಮತ್ತೆ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.